ಹಲೋ ವಿದ್ಯಾರ್ಥಿಗಳೇ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ UGCET ಮತ್ತು UG NEET ವಿದ್ಯಾರ್ಥಿಗಳಿಗೆ ಒಂದು ಹೊಸ ಶೆಡ್ಯೂಲ್ನ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್ನ KA ಈಗ ಹೊಸದಾಗಿ ರಿಲೀಸ್ ಮಾಡಿದೆ. ಏಕೆಂದರೆ MCC ಕಡೆಯಿಂದ ರಿಸಲ್ಟ್ ಅನೌನ್ಸ್ ಆಗೋದು ಆಗಸ್ಟ್ 29ನೇ ತಾರೀಕು ಅನೌನ್ಸ್ ಆಗ್ತಾ ಇದೆ. ಇನ್ ದಿ ಸೇಮ್ ವೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಹ ಇಲ್ಲಿ ಶೆಡ್ಯೂಲ್ನ ಚೇಂಜ್ ಮಾಡಿದೆ. ಹೊಸ ಶೆಡ್ಯೂಲ್ ಈ ರೀತಿ ಇದೆ. ಕಾಷನ್ ಡೆಪಾಸಿಟ್ನ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದೆ. ಈಗ ನೀವು ಮಾಡಿರೋ ಎಂಟ್ರೀಸ್ನಲ್ಲಿ ಮೀನ್ಸ್ ಆಪ್ಷನ್ ಎಂಟ್ರಿ ಮಾಡಿದ್ರಲ್ವಾ, ಅದರಲ್ಲಿ ಏನಾದರೂ ನೀವು ಮೆಡಿಕಲ್ ಕಾಲೇಜಸ್ಗಳನ್ನ ಆ್ಯಡ್ ಮಾಡಿದರೆ, ಮೆಡಿಕಲ್ ಕಾಲೇಜಸ್ಗಳು ಲಿಸ್ಟಲ್ಲಿ ಇದ್ದರೆ ಅಂತಹ ವಿದ್ಯಾರ್ಥಿಗಳು ಕಾಷನ್ ಡೆಪಾಸಿಟ್ನ ಕಟ್ಟಲೇಬೇಕು. ಅದಕ್ಕೆ ಲಾಸ್ಟ್ ಡೇಟು ಆಗಸ್ಟ್ 26 ಮಧ್ಯಾಹ್ನ 1 ಗಂಟೆವರೆಗೂ ಟೈಮ್ ಇದೆ. ನೀವೀಗ ಆಪ್ಷನ್ ಎಂಟ್ರಿ ಮಾಡಿದಿರಲ್ವಾ, ಆ ಆಪ್ಷನ್ ಎಂಟ್ರಿಗಳನ್ನ ನೀವೇನಾದರೂ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು, ಮಾಡಿಫೈಡ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು. ಈ ರೀತಿ ನಿಮ್ಮ ಎಂಟ್ರೀಸ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಎಗೈನ್ ಲಾಸ್ಟ್ ಡೇಟು ಆಗಸ್ಟ್ 26 ಮಧ್ಯಾಹ್ನ 1 ಗಂಟೆವರೆಗೂ ಎಕ್ಸ್ಟೆಂಡ್ ಆಗಿದೆ. ಮೊದಲನೇ ಸುತ್ತಿನಲ್ಲಿ ಈಗ ಸೀಟ್ ಹಂಚಿಕೆ ಆಗಿದೆ. ಕೆಲವು ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ. ಚಾಯ್ಸ್ 1 ಮತ್ತು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಕೆಲವರು ಕಾಲೇಜಿಗೆ ಅಡ್ಮಿಷನು ಆಗಿದ್ದೀರಾ. ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ಬಟ್ ಅಂಥವ್ರೀಗ ನಮ್ಗೆ ಕಾಲೇಜ್ ಸೀಟ್ ಬೇಡ ಅನ್ನೋ ವಿದ್ಯಾರ್ಥಿಗಳು ಇರ್ತಾರೆ. ಇದ್ದರೆ ಅಂಥವರು ಸಹ ನಿಮಗೆ ಅಲಾಟ್ ಆಗಿರೋ ಸೀಟ್ನ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಕೋಬಹುದು. ನಮಗೆ ಇಷ್ಟ ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ಕೋಬೇಕು ಅನ್ನೋ ವಿದ್ಯಾರ್ಥಿಗಳು ಆಗಸ್ಟ್ 20 KA ಆಫೀಸು ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ಖುದ್ದಾಗಿ ಹೋಗಿ ನೀವು ನಿಮಗೆ ಅಲಾಟ್ ಆಗಿರೋ ಸೀಟನ್ನು ಬೇಕಾದರೆ ಕ್ಯಾನ್ಸಲ್ ಮಾಡ್ಕೋಬಹುದು, ರದ್ದುಪಡಿಸ್ಕೋಬಹುದು. ಅಕಾರ್ಡಿಂಗ್ ಟು ರೂಲ್ಸ್ ನೀವು ಪೆನಾಲ್ಟಿನ ಕಟ್ಟಿ ನಿಮಗೆ ಈಗ ಅಲಾಟ್ ಆಗಿರೋ ಸೀಟನ್ನ ಕ್ಯಾನ್ಸಲ್ ಮಾಡ್ಕೋಬಹುದು. ಓಕೆ, ಹಾಗಾದರೆ ರಿಸಲ್ಟ್ ಯಾವಾಗ ಬರುತ್ತೆ? ಸೆಕೆಂಡ್ ರೌಂಡ್ ರಿಸಲ್ಟು ಅನೌನ್ಸ್ ಆಗ್ತಿರೋದು ಅಂದರೆ ಟೆಂಟೇಟಿವ್ ರಿಸಲ್ಟ್ ಅನೌನ್ಸ್ ಆಗ್ತಾ ಇರೋದು 29/8/2025 ಮಧ್ಯಾಹ್ನ 1 ಗಂಟೆ ಆದಮೇಲೆ. MCC ಸೆಕೆಂಡ್ ರೌಂಡ್ ರಿಸಲ್ಟನ್ನು ಆಗಸ್ಟ್ 29ನೇ ತಾರೀಕು ಅನೌನ್ಸ್ ಮಾಡ್ತಾ ಇದೆ. ಇಲ್ಲಿ KA ಆಗಸ್ಟ್ 29ಕ್ಕೆ ಟೆಂಟೇಟಿವ್ ಸೆಕೆಂಡ್ ರೌಂಡ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾ ಇದೆ. ಹಾಗಾದರೆ ಒರಿಜಿನಲ್ ರಿಸಲ್ಟನ್ನು, ಫೈನಲ್ ರಿಸಲ್ಟನ್ನು KA ಯಾವಾಗ ಅನೌನ್ಸ್ ಮಾಡುತ್ತೆ ಅಂದರೆ ಅದಕ್ಕೊಂದು ಸ್ಪಷ್ಟವಾದ ಡೇಟ್ ಕೊಟ್ಟಿಲ್ಲ. ಅದನ್ನು ನೆಕ್ಸ್ಟ್ ನಾವು ಮುಂದೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಬಿಕಾಸ್ ಆಫ್ MCC ಸೆಕೆಂಡ್ ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಇದಿಷ್ಟು KA ಕಡೆಯಿಂದ ಬಂದಿರೋ ಇವತ್ತಿನ ಗುಡ್ ನ್ಯೂಸ್, ಇವತ್ತಿನ ಅಪ್ಡೇಟ್ಸ್.